ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಮತಾ NPM ಯೂಟ್ಯೂಬ್ ಚಾನೆಲ್. ಸೊ ಆಲ್ರೆಡಿ ನೀವೆಲ್ಲ ತಮ್ನೇಲ್ ಅಲ್ಲಿ ನೋಡಿರ್ತೀರಾ ಇವತ್ತು ಏನ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಸೊ ಸಿಂಪಲ್ ಆಗಿ ಕ್ರಾಫ್ಟ್ ಮಾಡೋದು ಹೇಗೆ ಅಂತ, ಅಂದ್ರೆ ಫ್ಲವರ್ಸ್ ಮಾಡೋದು ಹೇಗೆ ಅಂತ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದಕ್ಕೆ ಜಾಸ್ತಿ ಏನು ಐಟಮ್ಸ್ ಬೇಕಾಗಿಲ್ಲ. ಸೊ ಇದಕ್ಕೆ ಏನ್ ಬೇಕು ಅಂತ ಅಂದ್ರೆ ಪೈಪ್ ಕ್ಲೀನರ್ಸ್ ಕ್ರಾಫ್ಟ್ ಅಂತ ಸಿಕ್ಕುತ್ತೆ. ಮೀಶೋದಲ್ಲಿ ಕೂಡ ಇದೆ, ಬೇಕಂದ್ರೆ ಪ್ರಾಡಕ್ಟ್ ಲಿಂಕ್ ನ ನಾನು ನಿಮ್ಗೆ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಇದರಲ್ಲಿ ತುಂಬಾ ಕಲರ್ಸ್ ಸಿಕ್ಕುತ್ತೆ. ನಾನು ಇಲ್ಲಿ ಯೆಲ್ಲೋ ಕಲರ್ ಮತ್ತೆ ಪರ್ಪಲ್ ಕಲರ್ ನ ಚೂಸ್ ಮಾಡ್ಕೊಂಡಿದ್ದೀನಿ ಅಂಡ್ ಆಲ್ಸೋ ಲೀವ್ಸ್ ಗೆ ಅಂತ ಗ್ರೀನ್ ಕಲರ್ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ಫ್ಲವರ್ಸ್ ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ತರ ಒಂದು ಪೆನ್ ಅಥವಾ ಯಾವ್ದಾದ್ರು ಪೈಪ್ ನ ತಗೊಂಡು ಅದಕ್ಕೆ 5 ಪೆಟಲ್ಸ್ ಬರ್ಬೇಕಲ್ವಾ, ಸೊ 5 ರೋಲ್ ನ ಮಾಡ್ಕೊಳ್ಳಿ. ಮಾಡ್ಕೊಂಡು ಈ ತರ ಓಪನ್ ಮಾಡ್ಬಿಟ್ಟು ಒಂದ್ ಸೈಡ್ ಲೆಂತ್ ಆಗಿ ಬಿಟ್ಕೊಂಡಿರ್ಬೇಕು. ಅದನ್ನ ಒಂದ್ ಅಪೋಸಿಟ್ ಸೈಡ್ ಹೋಲ್ ಇಂದ ಒಳಗಡೆಗೆ ಈ ಕಡೆಗೆ ಲಾಕ್ ಆದಂಗ್ ಮಾಡ್ಕೊಂಡ್ರೆ ಸಾಕು, ಅದು ಫುಲ್ ಲಾಕ್ ಆಗಿರುತ್ತೆ. ಸೊ ಈ ತರ ಮಾಡ್ಕೊಂಡು ಕೆಳಗಡೆ ಒಂದ್ಸರಿ ಟ್ವಿಸ್ಟ್ ಮಾಡಿದ್ರೆ ಟೈಟ್ ಆಗಿ ಕೂತ್ಕೊಳ್ಳುತ್ತೆ. ಇದಕ್ಕೇನು ಸ್ಟಿಕ್ ಮಾಡೋ ಅವಶ್ಯಕತೆ ಇಲ್ಲ ಅಥವಾ ಬೇರೆ ಏನಾದ್ರೂ ಕಟ್ಬೇಕು ಅನ್ನೋ ಅವಶ್ಯಕತೆ ಕೂಡ ಇಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಇದಾದ್ಮೇಲೆ 5 ಪೆಟಲ್ಸ್ ಉಳ್ಕೊಂಡಿರುತ್ತೆ ಅಲ್ವಾ, ಅದನ್ನ ಈ ತರ ಫಸ್ಟ್ ಪ್ರೆಸ್ ಮಾಡ್ಕೋಬೇಕು ನೀಟಾಗಿ. ಈ ತರ ಆಗತ್ತೆ. ಸೊ ಎರಡು ಕಡೆ ಸ್ವಲ್ಪ ಉದ್ದಕ್ಕೆ ಮಿಕ್ಕಿರುತ್ತಲ್ಲ ಅದನ್ನ ಕೆಳಗಡೆ ಮಾಡ್ಕೊಬಿಡಿ. ಅದಾದ್ಮೇಲೆ ಈ ತರ ನೀಟಾಗಿ 5 ಪೆಟಲ್ಸ್ ಕೂಡ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗೋ ತರ ಮಾಡ್ಕೊಂಡು ಅದನ್ನ ಟ್ವಿಸ್ಟ್ ಮಾಡಿ. ಸ್ವಲ್ಪ ಅಂದ್ರೆ ಅಗ್ಲ ಕಾಣ್ಬೇಕಲ್ವಾ ಪೆಟಲ್ಸ್, ಅದಕ್ಕೆ ಈ ತರ ಟ್ವಿಸ್ಟ್ ಮಾಡ್ಕೊಂಡ್ರೆ ಸೊ ಫ್ಲವರ್ ರೆಡಿ. ಎಷ್ಟು ಈಸಿಯಾಗಿ ಆಗೋಯ್ತು ಅಲ್ವಾ. ಸೊ ಇದೇ ತರ ಎಲ್ಲಾ ಫ್ಲವರ್ಸ್ ನು ಮಾಡ್ಕೊಂಡಿದೀನಿ. ಸೊ ಒಂದೇ ಕಲರ್ ಆದ್ರೆ ಸ್ವಲ್ಪ ಲುಕ್ ಕಡಿಮೆ ಇರುತ್ತೆ ಅಂತ ಅನ್ಬಿಟ್ಟು ಇದ್ರ ಜೊತೆಗೆ ನಾನು ಪರ್ಪಲ್ ಕಲರ್ ಕೂಡ ಆಡ್ ಮಾಡ್ಕೊಂಡಿದೀನಿ. ಇಷ್ಟೇ ಫ್ಲವರ್ಸ್ ಮಾಡ್ಕೋಬೇಕಂತಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ನಾನು ನನ್ನ ಹತ್ರ ಇರೋ ವಾಸ್ಗೆ ಸ್ವಲ್ಪನೇ ಸಾಕು ಅಂತ ಇಷ್ಟು ಮಾಡ್ಕೊಂಡಿದೀನಿ. ಇದ್ರ ಜೊತೆ ಪರ್ಪಲ್ ಕಲರ್ದು ಕೂಡ ಮಾಡ್ಕೊಂಡಿದೀನಿ. ಆದ್ರೂ ಇದಕ್ಕೆ ಏನಪ್ಪಾ ಅಂತಂದ್ರೆ ಯಾವ್ದೇ ತರ ಥ್ರೆಡ್ ಅಥವಾ ಗಮ್ ಆತರ ಎಲ್ಲ ಏನು ಬೇಕಾಗಿಲ್ಲ. ಅಂದ್ರೆ ನಾವೇನಾದ್ರೂ ಪರ್ಲ್ ಆಡ್ ಮಾಡ್ತೀವಿ ಅಂದ್ರೆ ಮಾತ್ರನೇ ಇದ್ರಲ್ಲಿ ಆ ಗಮ್ ನ ಯೂಸ್ ಮಾಡ್ತೀವಿ, ಇಲ್ಲ ಅಂದ್ರೆ ಇಲ್ವೇ ಇಲ್ಲ. ಸೊ ಈ ತರ ಫ್ಲವರ್ಸ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಒಂದು ಸ್ಟಿಕ್ಸ್ ಅಥವಾ ಯಾವ್ದಾದ್ರು ನಿಮ್ ಹತ್ರ ತಂತಿ ಆತರ ಯಾವ್ದಾದ್ರು ಇದ್ರೆ ಆ ತಂತಿಗೋ ಅಥವಾ ಸ್ಟಿಕ್ಗೋ ಈ ತರ ಫ್ಲವರ್ಸ್ ನ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಅಂದ್ರೆ ಇದನ್ನೇನ್ ಸ್ಟಿಕ್ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಉದ್ದಕ್ಕೆ ಇನ್ ಸ್ವಲ್ಪ ಮಿಕ್ಕಿರುತ್ತಲ್ಲ ಅದನ್ನ ಅದಕ್ಕೆ ರೋಲ್ ಮಾಡಿದ್ರೆ ಸಾಕು, ಟೈಟ್ ಆಗಿ ಕೂತ್ಕೊಳ್ಳುತ್ತೆ. ಅಂಡ್ ಸ್ವಲ್ಪ ಪ್ಲೇನ್ ಅನ್ನಿಸ್ತು, ಸೊ ಪರ್ಲ್ ಇತ್ತು, ಅದನ್ನ ಆಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಲುಕ್ ಚೆನ್ನಾಗಿರುತ್ತೆ ಅಂತ. ನೀವು ಬೇಕು ಅಂದ್ರೆ ಆಡ್ ಮಾಡ್ಕೋಬಹುದು, ಇಲ್ಲ ಅಂದ್ರೂ ಪರವಾಗಿಲ್ಲ. ಸೊ ವಿತೌಟ್ ಗಮ್ ನಾನೇನಾದ್ರೂ ಕ್ರಾಫ್ಟ್ ಮಾಡ್ಬೇಕು ಅಂತ ಇದ್ರೆ ನೀವು ಮಾಡ್ಕೋಬಹುದು ಇದನ್ನ ಈಸಿಯಾಗಿ. ಸೊ ಮಕ್ಕಳು ಕೂಡ ಮಾಡ್ಬೋದು, ತುಂಬಾ ಈಸಿ ಇದೆ ಅಲ್ವಾ. ಸೊ ಈ ತರ ಎಲ್ಲದಕ್ಕೂ ಪರ್ಲ್ ಅಂಟಿಸಿ ಇಟ್ಕೊಂಡೆ, ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಎಲ್ಲಾನು ಈ ತರ ಸ್ಟಿಕ್ಸ್ ಗೆ ನಾನು ಆಡ್ ಮಾಡ್ಕೊಂಡಿದ್ದೀನಿ ಫ್ಲವರ್ಸ್ ನ. ಸೊ ಈ ವಾಸ್ಗೆ ಫಸ್ಟ್ ಗ್ರೀನ್ ಕಲರ್ ಲೀವ್ಸ್ ಬೇಕಲ್ವಾ. ನಾನಿಲ್ಲಿ ಜಾಸ್ತಿ ಕೊಟ್ಟಿಲ್ಲ, ಯಾಕಂದ್ರೆ ಡಾರ್ಕ್ ಕಲರ್ ಅದೇ ಹೈಲೈಟ್ ಆಗ್ಬಿಡುತ್ತೆ ಅಂತ ಅನ್ಬಿಟ್ಟು ಒಂದ್ 4 ಮಾತ್ರ ತಗೊಂಡಿದ್ದೀನಿ. ಅದನ್ನ ಇಲ್ಲಿ ಆಡ್ ಮಾಡ್ತೀನಿ. ಇದಕ್ಕೇನ್ ಏನು ಸ್ಟಿಕ್ ಮಾಡೋದೇನು ಅವಶ್ಯಕತೆ ಇಲ್ಲ, ಈ ತರ ಬೆಂಡ್ ಮಾಡಿ ಹಾಕಿದ್ರೆ ಸಾಕು, ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಇದಾದ್ಮೇಲೆ ನಾವು ಸ್ಟಿಕ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಫ್ಲವರ್ಸ್ ನ, ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ನಿಧಾನಕ್ಕಾದ್ರೂ ಪರವಾಗಿಲ್ಲ, ನೀಟಾಗಿ ಯೂನಿಫಾರ್ಮ್ ಆಗಿ ಅರೇಂಜ್ ಮಾಡ್ಕೊಳ್ಳಿ. ಇದ್ರಲ್ಲಿ ನಾನು ಸ್ವಲ್ಪ ಉದ್ದ ಕಡ್ಡಿ, ಸ್ವಲ್ಪ ಚಿಕ್ಕ ಕಡ್ಡಿನ ತಗೊಂಡಿದೀನಿ, ಯಾಕಂದ್ರೆ ಫ್ಲವರ್ಸ್ ನೀಟಾಗಿ ಕಾಣ್ಲಿ ಅಂತ ಅನ್ಬಿಟ್ಟು. ಒಂದೇ ಸಮ ತಗೋಬಿಟ್ಟು ಅಂತ ಅಂದ್ರೆ ಮೇಲಿಂದ ಚೆನ್ನಾಗ್ ಕಾಣುತ್ತೆ, ಫ್ರಂಟ್ ಇಂದ ನೋಡ್ಬೇಕು ಅಂದ್ರೆ ಸ್ವಲ್ಪ ಒಂದೇ ಲೆವೆಲ್ಗೆ ಕಾಣಿಸುತ್ತೆ ಅಲ್ವಾ, ಅದ್ರಿಂದ. ಸೊ ಈ ತರ ನೀಟಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಫಸ್ಟ್ ಒಂದ್ ಕಲರ್ ಹಾಕೊಂಡೆ, ಅದಾದ್ಮೇಲೆ ಪರ್ಪಲ್ ನ ಮಧ್ಯ ಹಾಕಿದೀನಿ. ಸೊ ತುಂಬಾ ಚೆನ್ನಾಗ್ ಬಂತು. ನೀವು ಕೂಡ ಮಕ್ಳ ಕೈಲಿ ಮಾಡ್ಸಿ, ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಅವ್ರಿಗೂ ಖುಷಿ ಆಗತ್ತೆ ನಾವೇನೋ ಕಲ್ತಿದೀವಿ ಅಂತ. ಸೊ ಫೈನಲ್ ಔಟ್ಲುಕ್ ಹೇಗಿದೆ ಅಂತ ನೀವೇ ನೋಡಿ ಕಮೆಂಟ್ ಮಾಡ್ಬೇಕು. ನನ್ಗಂತೂ ತುಂಬಾ ಚೆನ್ನಾಗ್ ಅನ್ನಿಸ್ತು. ಒಂಥರ ಸಿಂಪಲ್ ಆಗಿ ಕ್ಯೂಟ್ ಆಗಿ ಇದೆ ಅಂತ ಅನ್ನಿಸ್ತು. ಸೊ ನಿಮ್ಗೆ ಹೇಗ್ ಅನ್ನಿಸ್ತಾ ಇದೆ, ಚೆನ್ನಾಗಿದ್ಯಾ ಅಥವಾ ಬೇರೆ ಇನ್ಯಾವ್ದಾದ್ರು ಕಾಂಬಿನೇಷನ್ ಅಲ್ಲಿ ಮಾಡ್ಬೇಕಿತ್ತಾ, ಏನೇ ಇದ್ರು ಕಮೆಂಟ್ ಹಾಕಿ. ನನ್ಗಂತೂ ನಿಜ ತುಂಬಾ ಇಷ್ಟ ಆಯ್ತು. ಅಂಡ್ ಆಲ್ಸೋ ಇದೇ ಪೈಪ್ ಕ್ಲೀನರ್ ನ ಇಟ್ಕೊಂಡು ಇನ್ನ ಬೇರೆ ಬೇರೆ ತರ ಫ್ಲವರ್ಸ್ ಎಲ್ಲಾನು ಕೂಡ ಮಾಡ್ಬೋದು. ಮುಂದಿನ ವಿಡಿಯೋಸ್ ಅಲ್ಲಿ ನಾನ್ ನಿಮ್ಗೆ ಅದನ್ನ ತೋರಿಸ್ಕೊಡ್ತೀನಿ. ಸೊ ಅಲ್ಲಿ ತನಕ ಇನ್ನ ಯಾರ್ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಆಲ್ಸೋ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಇನ್ಯಾವ ತರನಾದ್ರೂ ಬೇಕು ಅಂದ್ರೂ ಕೂಡ ಕೇಳಿ, ನಾನು ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.